ಹಲೋ, ಎಲ್ರಿಗೂ ನಮಸ್ಕಾರ. ಪರಿಶ್ರಮ ನೀಟ್ ಅಕಾಡೆಮಿ ಎಲ್ಲ ಸ್ಟೂಡೆಂಟ್ಸ್ಗೆ ಯಾಕೆ ನಾನು ಇಂಥ ಆನ್ಲೈನ್ ಪ್ರಯೋಗ ಮಾಡ್ತಿದ್ದೀನಿ, ಇಂಥ ಒಂದು ಪ್ರಯತ್ನ ಯಾಕೆ? ಬಯಾಲಜಿನ ಇಂಗ್ಲೀಷಲ್ಲಿ ಪಾಠ ಮಾಡೋರು ನೋಡಿದ್ದೀರಾ, ಹಿಂದಿಯಲ್ಲಿ ಪಾಠ ಮಾಡೋರ್ನು ನೋಡಿದ್ದೀರಾ, ಕನ್ನಡದಲ್ಲಿ ಪಾಠ ಮಾಡೋರು ಬೇಕಲ್ವಾ? ಆ ಕನ್ನಡದಲ್ಲಿ ಪಾಠ ಮಾಡೋನೊಬ್ಬ ಕನ್ನಡಿಗನಾದ್ರೆ, ಸ್ವಾಭಿಮಾನಕ್ಕೆ ಕೇರ್ ಆಫ್ ಅಡ್ರೆಸ್ ಆಗಿರೋನಾದ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಸೊ ಈ ಆನ್ಲೈನ್ ಡಿಜಿಟಲ್ ಈ ಜಮಾನದಲ್ಲಿ ಕನ್ನಡದಲ್ಲಿ ನಮ್ಮ ಕನ್ನಡದ ಹುಡುಗರಿಗೆ ಬಯಾಲಜಿ ಹೇಳ್ಕೊಡ್ಬೇಕು ಅನ್ನೋ ನನ್ನ ಉದ್ದೇಶನೇ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಚಾನೆಲ್ ಲೈವ್ ಬರ್ತಿದ್ದೀವಿ. ಸೊ ಬಯಾಲಜಿನ 23ಗೆ ಪ್ರಿಪೇರ್ ಆಗೋದು ಹೇಗೆ, ಒಂದೊಂದು ಸಬ್ ಲೈನ್ನ ಹೆಂಗೆ ಪ್ರಿಪೇರ್ ಆಗಬೇಕು, ಸೊ NCERTನ ಯಾವ ಥರ ಓದಬೇಕು ಸರ್, ಅಂಡ್ ಅಟ್ ದ ಸೇಮ್ ಟೈಮ್ ಒಂದು ಕಾನ್ಸೆಪ್ಟ್ನ ಹೇಗೆ ಅರ್ಥ ಮಾಡ್ಕೋಬೇಕು. ನನಗೂ ಒಂದು 15 ವರ್ಷಗಳ ಹಿಂದೆ PUC ಇದ್ದಾಗ ಈ ಚಾಪ್ಟರ್ ಹೆಂಗ್ ಓದಬೇಕು, ಆ ಚಾಪ್ಟರ್ ಹೆಂಗ್ ಓದಬೇಕು ಅಂತ ತುಂಬಾ ಜನ ನಾನು ಪ್ರಶ್ನೆ ಕೇಳ್ತಿದ್ದೆ, ಆದ್ರೆ ಉತ್ತರ ಸಿಗ್ತಿರ್ಲಿಲ್ಲ. ಯಾವುದೋ ಇಂಗ್ಲೀಷಲ್ಲಿ ಹೇಳೋರು ನಮ್ಗೆ ಅಷ್ಟು ಕನೆಕ್ಟ್ ಆಗ್ತಿರಲಿಲ್ಲ, ಯಾಕೆಂದ್ರೆ ನಮಗೆ ಕರೆಕ್ಟಾಗಿ ಕನ್ನಡ ಬರುತ್ತೆ, ನಮ್ಗೆ ಇಂಗ್ಲೀಷ್ ಅಷ್ಟಾಗಿ ಬರಲ್ಲ. ಸೊ ಆ ಕನ್ನಡ ನಂಬಿಕೊಂಡು ಕನ್ನಡನ ಕೇರ್ ಆಫ್ ಅಡ್ರೆಸ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದವ್ರು ನಾವು. ಕೇರ್ ಆಫ್ ಕನ್ನಡ, ಹೈಟ್ ಆರ್ ಪ್ಲಾಫ್ ಯಾವ್ದು ಬೇಕಾದ್ರೂ ಆಗ್ಬೋದು, ನಮ್ಮ ಕನ್ನಡ ನಂಬ್ಕೊಂಡು ಬಂದಿದ್ದೀವಿ. ಆದ್ರೆ ಇವತ್ತು ಕನ್ನಡದಲ್ಲಿ ಪ್ರಿಪೇರ್ ಆಗಬೇಕು, ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಭರವಸೆ ಈ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಟು ಆಲ್ ದ ಆಸ್ಪಿರೆಂಟ್ಸ್ ಆಫ್ ಮೆಡಿಕಲ್ ಎಂಟ್ರೆನ್ಸ್. ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ, ಪರಿಶ್ರಮ ನೀಟ್ ಅಕಾಡೆಮಿ. ನಾನು ಹೇಳ್ತಾ ಇರ್ತೀನಿ, ಒಂದು ಕಾನ್ಸೆಪ್ಟ್ನ ಹೇಗೆ ಪ್ರಿಪೇರ್ ಆಗಬೇಕು ಸರ್. ನಾನಿವತ್ತು ಜೆನೆಟಿಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 5ರಿಂದ 6 ಕ್ವಶನ್ಸ್ ಕೇಳ್ತಾರೆ ಜೆನೆಟಿಕ್ಸ್ ಅಲ್ಲಿ. ನಾನು ಮಿನಿಮಮ್ ಹೇಳ್ತಾ ಇದ್ದೀನ, 8-9 ಕ್ವಶನ್ ಕೇಳ್ತಾರೆ ಇದರಲ್ಲಿ. ಈ ಜೆನೆಟಿಕ್ಸ್ ಅಲ್ಲಿ ಮಾನೋ ಹೈಬ್ರಿಡ್ ಕ್ರಾಸ್ ಮೇಲೆ 1 ಕ್ವಶನ್ನು, ಡೈ ಹೈಬ್ರಿಡ್ ಮೇಲೆ 1 ಕ್ವಶನ್ನು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮೇಲೆ 1 ಕೇಳ್ಬೋದು. ಈ ಮೆಂಟೇಲಿಯನ್ ಡಿಸಾರ್ಡರ್ಸ್ ಮತ್ತೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಬಗ್ಗೆ ಕ್ವಶನ್. ನಾನಿವತ್ತು ಈ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸರ್ ಏನು ಸರ್ ಈ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂದ್ರೆ? ಎಲ್ರಿಗೂ ಅನ್ನಿಸ್ತಿರುತ್ತೆ ನೋಡಿ, ಪ್ರತಿ ಸೆಲ್ಲು ಇರುತ್ತೆ. ಒಂದು ಸೆಲ್ ಇರುತ್ತೆ ಮನುಷ್ಯನ ಬಾಡಿಯಲ್ಲಿ, ಒಂದು ಸೆಲ್ಲಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ. ಒಂದು ಸೆಲ್ಲಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ. ಈ 46 ಕ್ರೋಮೋಸೋಮ್ಸ್ ಅಲ್ಲಿ 23 ಕ್ರೋಮೋಸೋಮ್ಸು ಅಪ್ಪ ಇಂದ ಬಂದಿರುತ್ತೆ, 23 ಕ್ರೋಮೋಸೋಮ್ಸು ಅಮ್ಮ ಇಂದ ಬಂದಿರುತ್ತೆ. 23 ಕ್ರೋಮೋಸೋಮ್ಸು ಅಪ್ಪ ಇಂದ ಬಂದಿರುತ್ತೆ, 23 ಕ್ರೋಮೋಸೋಮ್ಸ್ ಅಮ್ಮ ಇಂದ ಬಂದಿರುತ್ತೆ. 46 ಕ್ರೋಮೋಸೋಮ್ಸ್ ಇರುತ್ತೆ. ಈ 46 ಕ್ರೋಮೋಸೋಮ್ಸ್ ಅಲ್ಲಿ 44 ಕ್ರೋಮೋಸೋಮ್ಸ್ನ ನಾವು ಆಟೋಸೋಮ್ಸ್ ಅಂತ ಕರಿತೀವಿ. ಸರ್ ಆಟೋಸೋಮ್ಸ್ ಅಂದ್ರೆ ಏನು ಸರ್? ಆಟೋಸೋಮ್ಸ್ ಆರ್ ದ ಕ್ರೋಮೋಸೋಮ್ಸ್ ವಿಚ್ ಡು ನಾಟ್ ಹ್ಯಾವ್ ರೋಲ್ ಇನ್ ಸೆಕ್ಸ್ ಡಿಟರ್ಮಿನೇಷನ್. ಅಂದ್ರೆ ಹುಟ್ಟೋ ಮಗು ಗಂಡ ಅಥವಾ ಹೆಣ್ಣ ಅಂತ ಡಿಸೈಡ್ ಮಾಡುವ ಕೆಪಾಸಿಟಿ ಈ 44 ಕ್ರೋಮೋಸೋಮ್ಸ್ ಇರಲ್ಲ. ಆಲೋಸೋಮ್ಸು ಫೀಮೇಲ್ಸ್ ಅಲ್ಲಾದ್ರೆ XX ಅಂತ ಇರುತ್ತೆ, ಇದು ಆಲೋಸೋಮ್ಸು. ಅದೇ ಮೇಲ್ಸ್ ಅಲ್ಲಾದ್ರೆ XY ಅಂತ ಇರುತ್ತೆ. ಈ XX ಅನ್ನೋದು ಫೀಮೇಲ್ಸ್ ಅಲ್ಲಿ ಇರುತ್ತೆ, ಇವು ಆಲೋಸೋಮ್ಸ್. ಅಂದ್ರೆ ಆಲೋಸೋಮ್ಸ್ ಆರ್ ದ ಕ್ರೋಮೋಸೋಮ್ಸ್ ವಿಚ್ ಹ್ಯಾವ್ ರೋಲ್ ಇನ್ ಸೆಕ್ಸ್ ಡಿಟರ್ಮಿನೇಷನ್. ಅಂದ್ರೆ ಹುಟ್ಟೋ ಮಗು ಗಂಡ ಅಥವಾ ಹೆಣ್ಣ ಅಂತ ಈ ಕ್ರೋಮೋಸೋಮ್ ಡಿಸೈಡ್ ಮಾಡುತ್ತೆ. ಫೀಮೇಲ್ ಅಲ್ಲಿ 44 ಪ್ಲಸ್ XX ಇರುತ್ತೆ, ಮೇಲಲ್ಲಿ 44 ಪ್ಲಸ್ XY ಇರುತ್ತೆ. ಆಟೋಸೋಮ್ಸು 44, ಆಲೋಸೋಮ್ಸು 2. ಫೀಮೇಲ್ಸ್ ಅಲ್ಲಾದ್ರೆ XX, ಮೇಲ್ಸ್ ಅಲ್ಲಾದ್ರೆ XY. ಇವಾಗ ಏನಾಗುತ್ತೆ ಗೊತ್ತಾ, 46 ಕ್ರೋಮೋಸೋಮ್ಸ್ ಇರಬೇಕಲ್ವಾ? ಈ 46 ಕ್ರೋಮೋಸೋಮ್ಸು ಪ್ರತಿ ಸೆಲ್ಲಲ್ಲಿ ಇರಬೇಕು. ಈ 46 ಕ್ರೋಮೋಸೋಮ್ಸ್ ಅಲ್ಲಿ 44 ಕ್ರೋಮೋಸೋಮ್ಸ್ ಆಟೋಸೋಮ್ಸು, 2 ಬಂದು ಆಲೋಸೋಮ್ಸ್ ಇದೆ. 2 ಕ್ರೋಮೋಸೋಮ್ಸ್ ಬಂದು ಆಲೋಸೋಮ್ಸ್. ಈಗ ಇದರಲ್ಲಿ ಕೆಲವರಲ್ಲಿ ಏನಾಗುತ್ತೆ ಅಂದ್ರೆ 46 ಕ್ರೋಮೋಸೋಮ್ಸ್ ಇರೋ ಬದಲು 1 ಅಥವಾ 2 ಜಾಸ್ತಿ ಇರುತ್ತೆ, 1 ಅಥವಾ 2 ಕಡಿಮೆ ಇರುತ್ತೆ. ಸೊ 46ಕ್ಕಿಂತ 1 or 2 ಜಾಸ್ತಿ ಇದ್ರು, 1 or 2 ಕಡಿಮೆ ಇದ್ರು, ಆ ಕಂಡೀಷನ್ನ ಅನ್ಯುಪ್ಲಾಯ್ಡಿ ಅಂತ ಕರಿತೀವಿ. ಸರ್ ಅನ್ಯುಪ್ಲಾಯ್ಡಿ ಅಂದ್ರೆ ಏನ್ ಸರ್? 46 ಕ್ರೋಮೋಸೋಮ್ ಇರ್ಬೇಕಪ್ಪ, 1-2 ಎಕ್ಸ್ಟ್ರಾ ಇರುತ್ತೆ ಅಥವಾ 1-2 ಕಡಿಮೆ ಇರುತ್ತೆ, ಇದು ಅನ್ಯುಪ್ಲಾಯ್ಡಿ. ಈಗ 4 ಇದೆ ಈ ಅನ್ಯುಪ್ಲಾಯ್ಡಿಯಲ್ಲಿ. ಅನ್ಯುಪ್ಲಾಯ್ಡಿಯಲ್ಲಿ ಟ್ರೈಸೋಮಿ ಅಂತ ಬರುತ್ತೆ, ನೀಟಾಗಿ ಅರ್ಥ ಮಾಡ್ಕೋಬೇಕು. ಟ್ರೈಸೋಮಿ ಅಂತ ಬರುತ್ತೆ, ಟೆಟ್ರಾಸೋಮಿ ಅಂತ ಬರುತ್ತೆ, ಮಾನೋಸೋಮಿ ಅಂತ ಬರುತ್ತೆ, ಮಾನೋಸೋಮಿ ಅಂತ ಬರುತ್ತೆ, ನಲ್ಲಿಸೋಮಿ ಅಂತ ಬರುತ್ತೆ. ಸಾರ್ ಇದೇನು ಸಾರ್ ಇವೆಲ್ಲ ಹಿಂಗಿದಾವೆ ಹೆಸರುಗಳು, ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ? ಮೈ ಡಿಯರ್ಸ್, ನೀವೆಲ್ಲ ಡಾಕ್ಟರ್ಸ್ ಆಗಕ್ಕೆ ಹೊರಟಿರೋರು, ತುಂಬ ಕಾನ್ಷಿಯಸ್ ಆಗಿ ಪಾಠ ಕೇಳಬೇಕು. ಇಂಥ 100 ಫ್ಯಾಕ್ಟ್ಸ್ನ ತಲೆಯಲ್ಲಿ ಇಟ್ಕೋಬೇಕು.
ಸೊ ನಿಮ್ಗೇನಾದರೂ ಈ ಚಾಪ್ಟ್ರಲ್ಲಿ ಪ್ರಶ್ನೆಗಳಿದ್ರೆ ನೀವು ಆರಾಮ್ಸೆ ಕೇಳ್ಬೋದು. ಈಗ ನಮ್ಮನ್ನು ಫಸ್ಟ್ ಸರ್ ಟ್ರೈಸೋಮಿ ಅಂದರೆ 3 ಕ್ರೋಮೋಸೋಮ್ ಜಾಸ್ತಿ ಇರುತ್ತನ್ನೋ, ಟೆಟ್ರಾಸೋಮಿ ಅಂದರೆ 4 ಜಾಸ್ತಿ ಇರುತ್ತನ್ನೋ, ಮಾನೋಸೋಮಿ ಅಂದರೆ 1 ಅನ್ನೋ, ಈ ಪದನೇ ಬೇರೆ, ಆ ಮೀನಿಂಗೇ ಬೇರೆ. ಸರ್ ಟ್ರೈಸೋಮಿ ಅಂದರೆ ಟ್ರೈ ಅಂದರೆ 3 ಅಲ್ವಾ, 3 ಜಾಸ್ತಿ ಇರಬೇಕಲ್ಲ? ಇಲ್ಲ, 1 ಜಾಸ್ತಿ ಇರುತ್ತೆ. ಮತ್ತೆ ಯಾಕೆ ಸರ್ ಅವರು ಟ್ರೈಸೋಮಿ ಇಟ್ಟಿದ್ದಾರೆ? ಟೆಟ್ರಾಸೋಮಿ ಅಂದರೆ 4 ಜಾಸ್ತಿ ಇರಬೇಕಲ್ಲ, ಬಟ್ ಯಾಕೆ ಅವರು ಟೆಟ್ರಾ ಇಟ್ಟಿದ್ದಾರೆ? ಅಲ್ಲಿ 4 ಜಾಸ್ತಿ ಆಗಲ್ಲ. ನಿಮ್ಗಿದು ಅನಿಸ್ಬೋದು. ನಾನು ಹೇಳೋದಿಷ್ಟೇ, ಇವಾಗ ನೋಡಿ ಈ 46 ಕ್ರೋಮೋಸೋಮ್ಸ್ ಇದೆ ಅಲ್ವಾ, ಈ 46 ಕ್ರೋಮೋಸೋಮ್ಸು ಒಂದೊಂದು ಕ್ರೋಮೋಸೋಮು ಜೊತೆಯಲ್ಲಿರುತ್ತೆ. ಅಂದರೆ 2 ಕ್ರೋಮೋಸೋಮ್ ಒಂದು ಪೇರಲ್ಲಿರುತ್ತೆ. ಸೊ ಒಂದು ಪೇರಲ್ಲಿರುತ್ತೆ ಅಂದರೆ 46 ಕ್ರೋಮೋಸೋಮ್ಸು 2 ಒಂದು ಪೇರಲ್ಲಿದ್ದರೆ ಸೊ 23 ಪೇರ್ಸಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ. ಅಂದರೆ 23 ಜೋಡಿಗಳಾಗಿ ಇರುತ್ತೆ. ಒಂದೊಂದು ಪೇರಲ್ಲಿ 2 ಕ್ರೋಮೋಸೋಮ್ ಇರುತ್ತೆ. 46 ಕ್ರೋಮೋಸೋಮ್ಸಲ್ಲಿ 23 ಪೇರ್ಸ್ ಇದೆ. 23 ಪೇರ್ಸ್ ಇದೆ. 23 ಪೇರ್ಸ್ ಇದೆ. 46 ಕ್ರೋಮೋಸೋಮ್ಸ್ ಅಲ್ಲಿ 23 ಪೇರ್ಸ್ ಇದೆ. ಆ 23 ಪೇರಲ್ಲಿ ಒಂದೊಂದು ಪೇರಲ್ಲಿ 2 ಇದೆ. ಟ್ರೈಸೋಮಿ ಅಂದ್ರೆ ಏನ್ ಸರ್? ನೋಡ್ರಪ್ಪ, 46 ಕ್ರೋಮೋಸೋಮ್ ಇದೆ, 23 ಪೇರಲ್ಲಿ ಇದೆ, ಒಂದು ಪೇರಲ್ಲಿ 2 ಇದೆ. ಇವಾಗ 46 ಇರೋ ಬದಲು ಒಂದೇ ಒಂದು ಕ್ರೋಮೋಸೋಮ್ ಜಾಸ್ತಿ ಆಗುತ್ತೆ. ಅದನ್ನ ಟ್ರೈಸೋಮಿ ಅಂತೀವಿ. ಸರ್ ಒಂದು ಜಾಸ್ತಿ ಆದರೆ ಟ್ರೈಸೋಮಿ ಅಂತ ಯಾಕೆ ಕರಿತೀರಾ? ಯಾಕೆ ಕರಿತೀವಿ ಅಂದರೆ ಆಲ್ರೆಡಿ ಒಂದೊಂದು ಪೇರಲ್ಲಿ 2 ಇದೆ. ಇವಾಗ ನಾವು ಒಂದು ಆ್ಯಡ್ ಮಾಡ್ತಿದ್ದೀವಿ, ಆ ಒಂದು ಯಾವುದೋ ಒಂದು ಪೇರ್ ಪಕ್ಕ ಹೋಗಿ ಸೇರ್ಕೊಳ್ಳುತ್ತೆ, ಆವಾಗ ಅದು 3 ಆಗುತ್ತೆ. ಸೊ ಟ್ರೈಸೋಮಿ ಅಂದರೆ ಅಡಿಷನ್ ಆಫ್ 1 ಎಕ್ಸ್ಟ್ರಾ ಕ್ರೋಮೋಸೋಮ್. ಇಲ್ಲೇ ನಮ್ಮ ಹುಡುಗರು ಎಡಬೋದು, ಟ್ರೈ ಅಂದರೆ ಪಟ್ ಅಂತ 3 ಹಾಕ್ಬಿಡ್ತಾರೆ. ನೋ, ಅಡಿಷನ್ ಆಫ್ 1 ಕ್ರೋಮೋಸೋಮ್ ಇಸ್ ಕಾಲ್ಡ್ ಟ್ರೈಸೋಮಿ. ಆಲ್ರೆಡಿ 2 ಇದೆ ಮಗ ಅಲ್ಲಿ ಪೇರಲ್ಲಿ, ಒಂದಷ್ಟೇ ಎಕ್ಸ್ಟ್ರಾ. ಟೆಟ್ರಾಸೋಮ್ ಅಂದರೆ ಏನು ಸರ್? ಆಲ್ರೆಡಿ 2 ಕ್ರೋಮೋಸೋಮ್ ಇದೆ, ಇನ್ನು 2 ಅಡಿಷನ್ ಆಗುತ್ತೆ, ಆವಾಗ ಒಟ್ಟು 4 ಆಗುತ್ತೆ. ಟೆಟ್ರಾಸೋಮಿ ಅಂದರೆ ಅಡಿಷನ್ ಆಫ್ 2 ಕ್ರೋಮೋಸೋಮ್, ಅಡಿಷನ್ ಆಫ್ 4 ಅಲ್ಲ. ಸೊ ಟ್ರೈಸೋಮಿ ಅಂದರೆ ಅಡಿಷನ್ ಆಫ್ 1 ಕ್ರೋಮೋಸೋಮ್, ಟೆಟ್ರಾಸೋಮಿ ಅಂದರೆ ಅಡಿಷನ್ ಆಫ್ 2 ಕ್ರೋಮೋಸೋಮ್. ಮಾನೋಸೋಮಿ ಅಂದರೆ ಏನು ಸರ್? ಪೇರಲ್ಲಿ 2 ಕ್ರೋಮೋಸೋಮ್ಸ್ ಇರುತ್ತೆ ರಾಜ, ಯಾವುದೋ ಒಂದು ಪೇರಲ್ಲಿ 1 ಕ್ರೋಮೋಸೋಮ್ ಆಬ್ಸೆಂಟ್ ಆಗಿಬಿಡುತ್ತೆ, ಅವಾಗ ಒಂದೇ ಕ್ರೋಮೋಸೋಮ್ ಉಳ್ಕೊಳ್ಳುತ್ತೆ. ಆಬ್ಸೆನ್ಸ್ ಆಫ್ 1 ಕ್ರೋಮೋಸೋಮ್ ಇಸ್ ಕಾಲ್ಡ್ ಮಾನೋಸೋಮಿ. ಸರ್ ನಲ್ಲಿಸೋಮಿ ಅಂದರೆ ಏನು ಸರ್? 2 ಕ್ರೋಮೋಸೋಮ್ ಆಬ್ಸೆಂಟ್ ಇರುತ್ತೆ. ನೋಡು ಮಗ, ನೀಟಾಗಿ ಅರ್ಥ ಮಾಡ್ಕೋ. 1 ಕ್ರೋಮೋಸೋಮ್ ಜಾಸ್ತಿ ಇದ್ರೆ ಟ್ರೈಸೋಮಿ, 2 ಜಾಸ್ತಿ ಇದ್ರೆ ಟೆಟ್ರಾಸೋಮಿ, 1 ಆಬ್ಸೆಂಟ್ ಇದ್ರೆ ಮಾನೋಸೋಮಿ, 2 ಆಬ್ಸೆಂಟ್ ಇದ್ರೆ ನಲ್ಲಿಸೋಮಿ. 1 ಅಥವಾ 2 ಜಾಸ್ತಿ ಇದ್ದು 1 ಅಥವಾ 2 ಕಡಿಮೆ ಇದ್ದರೆ ಅನ್ಯುಪ್ಲಾಯ್ಡಿ ಅಂತ ಕರಿತೀವಿ. ಈ ಪದಗಳ ಆದ ನಂತರ ನಮಗೆ ಸಿಲೆಬಸ್ಗೆ 3 ಡಿಸಾರ್ಡರ್ಸ್ ಇಟ್ಟಿದ್ದಾರೆ. ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ಅಂತ. ಇವು 3 ನಾವು ಪರೀಕ್ಷೆಗೆ ಪ್ರಿಪೇರ್ ಆಗಬೇಕು. ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಇವು 3 ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು. ಇದ್ರ ಮೇಲೆ ಗ್ಯಾರಂಟಿ ಒಂದು ಕ್ವಶನ್ನು NCERT. ಇವಾಗ ನೀವು ಇದೆಲ್ಲ ಅರ್ಥ ಆಯಿತು ಅನ್ಕೊಂತೀನಿ ಮಗ. ಟ್ರೈ ಟು ರೀಕಾಲ್. ಟ್ರೈಸೋಮಿ ಅಂದರೆ ಎಷ್ಟು ಕ್ರೋಮೋಸೋಮ್ ಜಾಸ್ತಿ ಆಗುತ್ತೆ? ಮೋಸ್ಟ್ಲಿ ಪ್ರಾಯಶಃ ನೀವು ಕ್ಲಾಸ್ ರೂಮಲ್ಲಿ ಇದ್ದಿದ್ರೆ ಆನ್ಸರ್ ಮಾಡ್ತಿದ್ರಿ, ಬಟ್ ಮನೇಲಿದ್ರೆ ಪರವಾಗಿಲ್ಲ, ಹೇಳ್ಕೋಬೋದು, ತೊಂದರೆ ಇಲ್ಲ ಅಲ್ವಾ? ನಾವು ಯಾವತ್ತೋ ಈಗೋನ ಎಂಡ್ ಮಾಡಿದವರು, ಜೀವನದಲ್ಲಿ ಏನೋ ಸಾಧಿಸಬೇಕು ಅಂತ ಬೆಂಗಳೂರಿಗೆ ಬಂದವರು, ಬೆಂಗಳೂರಿಗೆ ಬರೀ ಲಗೇಜ್ ಅಲ್ಲ ಕನಸನ್ನು ಎತ್ಕೊಂಡು ಪರಿಶ್ರಮಕ್ಕೆ ಬಂದವರು. ಮಿನಿಮಮ್ 550 ಸ್ಕೋರ್ ಮಾಡಿ ಕರ್ನಾಟಕದ ಒಂದು ಅದ್ಭುತವಾದ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಹುಡುಗರು ಪ್ಲೇಸ್ ಆಗಬೇಕು ಅನ್ನೋದೇ ನನ್ನ ಆಸೆ. ಸೊ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಷ್ಟೋ ಜನಕ್ಕೆ ಬೆಂಗಳೂರಿಗೆ ಬರುವ ಆರ್ಥಿಕ ಚೈತನ್ಯ ಇರಲ್ಲ, ಬೆಂಗಳೂರಿಗೆ ಬಂದು ಓದುವ ಸಾಮರ್ಥ್ಯ ಇರಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಈ ಪುಟ್ಟ ಪ್ರಯತ್ನ ಪಡ್ತಿದ್ದೀನಿ. ಗೆಲ್ಲೋದು ಸೋಲೋದು ಸೆಕೆಂಡ್ರಿ. ನಾವೆಲ್ಲ ಯಾವತ್ತೂ ಸೋಲಕ್ಕೆ ರೆಡಿಯಾಗಿ ಬೆಂಗಳೂರಿಗೆ ಬಂದವರು. ಗೆಲುವಿನ ಬಗ್ಗೆ ನಮ್ಗೆ ಅಷ್ಟು ಕ್ರೇಜು ಇಲ್ಲ, ಅಷ್ಟು ಆಸೆನೂ ಇಲ್ಲ. ಮತ್ತು ಗೆಲ್ಲಲೇಬೇಕಂತ ಅನಿವಾರ್ಯತೆ ನಾವು ಇಟ್ಕೊಂಡು ಇಲ್ಲ. ಯಾಕೆಂದರೆ ಸೋಲಕ್ಕೆ ರೆಡಿ ಇರೋನ್ನ ಯಾರೂ ಸೋಲ್ಸೋಕ್ಕಾಗಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ವೀಕೆಂಡಲ್ಲಿ ಎಕ್ಸಾಮ್ ಬಂದರೆ ಬೇಜಾರಾಗ್ಬಿಡ್ತೀರಾ, ಒಂದು ಚಾಪ್ಟರ್ ಲ್ಯಾಗ್ ಆಗಿಬಿಟ್ರೆ ಬೇಜಾರಾಗ್ಬಿಡ್ತೀರ. ಹಂಗೆಲ್ಲ ಆಗಕ್ಕೆ ಹೋಗ್ಬೇಡಿ. ವಿಲ್ ಪವರ್ ಇಟ್ಕೊಳ್ಳಿ, ಧೈರ್ಯ ಇಟ್ಕೊಳ್ಳಿ, ಭರವಸೆ ಇಟ್ಕೊಳ್ಳಿ. ಭಾನುವಾರ ವಾಪಸ್ ಬರ್ತಿದ್ದೀರಲ್ಲ, ಭಾನುವಾರ ಬೇಗ ವಾಪಸ್ ಬಂದುಬಿಡಿ. ಕ್ಯುಮ್ಯುಲೇಟಿವ್ ಟೆಸ್ಟ್ ಇರುತ್ತೆ. ನೀವೆಲ್ಲ ಅವತ್ತು ಕೂತ್ಕೊಂಡು ಬರೀಬೇಕಾಗುತ್ತೆ. ಮತ್ತು ಮಂಡೆಯಿಂದ ನಮ್ಮ ಮುಂದಿನ 7-8 ತಿಂಗಳು ನಮ್ಮ ತಪಸ್ಸು, ನಮ್ಮ ಹಾರ್ಡ್ ವರ್ಕ್, ಪರಿಶ್ರಮ ಅದೇ ಥರ ಮುಂದುವರಿತಿರುತ್ತೆ. ಮತ್ತು ಹೇಳೋದು ಮರೆತೆ, ಪರಿಶ್ರಮ ರೀಸೆಂಟ್ಲಿ 4 ವರ್ಷನ ಸೆಲೆಬ್ರೇಟ್ ಮಾಡ್ತು. ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ನಂಬಿಕೆಯಿಂದ, ನೀವಿಟ್ಟ ಟ್ರಸ್ಟಿಂದ, ನಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ
4 ಅಕ್ಷರದ ಪರಿಶ್ರಮಕ್ಕೆ 4 ವರ್ಷ, ನಮ್ಮ ದಿಟ್ಟ ಹೆಜ್ಜೆಗೆ 4 ವರ್ಷ, ದೃಢ ಸಂಕಲ್ಪಕ್ಕೆ 4 ವರ್ಷ, ಚದುರದ ಏಕಾಗ್ರತೆಗೆ 4 ವರ್ಷ, ಕರ್ನಾಟಕದ ವಿದ್ಯಾರ್ಥಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿಸಬೇಕೆಂಬ ನಮ್ಮ ಪ್ರಯತ್ನಕ್ಕೆ 4 ವರ್ಷ, ಸ್ವಾಭಿಮಾನ ಕನ್ನಡಿಗನ ಪ್ರಾಮಾಣಿಕ ಪ್ರಯತ್ನಕ್ಕೆ 4 ವರ್ಷ, ಕೆಚ್ಚೆದೆಯ ಕನ್ನಡಿಗನ ಪ್ರತಿ ಹೆಜ್ಜೆಗೂ 4 ವರ್ಷ. ಎನಿಹೌ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಇನ್ ಅವರ್ ಜರ್ನಿ ಅಂಡ್ ಕಮಿಂಗ್ ಬ್ಯಾಕ್ ಟು ದಿಸ್. ಇವಾಗ ಟ್ರೈಸೋಮಿ, ಟೆಟ್ರಾಸೋಮಿ, ಮಾನೋಸೋಮಿ ಎಲ್ಲ ಆದಮೇಲೆ ಫಸ್ಟ್ ವಿ ಡಿಸ್ಕಸ್ ಅಬೌಟ್, ನಾವಿವಾಗ ಡೌನ್ ಸಿಂಡ್ರೋಮ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮೋಸ್ಟ್ಲಿ ನೀವು ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡಿರ್ಬೋದಲ್ಲ, ಎಲ್ಲ ಡಿಜಿಟಲ್ ಬೋರ್ಡ್ಸಲ್ಲಿ ಹಾಕಿರ್ತಾರೆ. ನಮಗೆ ಡಿಜಿಟಲ್ ಬೋರ್ಡು ಅಂತ ಟೆಕ್ನಾಲಜಿ ನಾವು ಬ್ಲ್ಯಾಕ್ ಬೋರ್ಡ್ನ ನಂಬ್ಕೊಂಡು ಬಂದವರು, ಲೈಫ್ ಬ್ಲ್ಯಾಕ್ ಆಗದಿದ್ದರೆ ಸಾಕು. ಸೊ ಇದೇ ಬೋರ್ಡಲ್ಲಿ ನೀವು ಕೇಳಿ, ಅಂತ ಡಿಜಿಟಲ್ ಬೋರ್ಡು ಆ ಕಂಫರ್ಟ್ಗಿಂತ ನಾನು ಹೇಳೋ ಪದಗಳಲ್ಲಿರೋ ಕ್ಲಾರಿಟಿನ ಗಮನಿಸಿದ್ರೆ ಸಾಕು. ಇವಾಗ ಟ್ರೈಸೋಮಿ, ಟೆಟ್ರಾಸೋಮಿ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಮೋಸ್ಟ್ಲಿ ನಿಮ್ಮ ಪ್ರದೀಪ್ ಸರ್ ಬೋರ್ಡ್ ಮೇಲೆ ಜಾಸ್ತಿ ಬರೀತಾ ಇರೋದು ಇವತ್ತೇ ಅನಿಸುತ್ತೆ. ಇಷ್ಟೆಲ್ಲ ನಾನು ಸಹಜವಾಗಿ ಬರೆಯಲ್ಲ. ನಿಮ್ಗೆ ಏನು ಅನಿಸುತ್ತೋ ಕಾಮೆಂಟ್ ಹಾಕ್ಬೋದು ಕೆಳಗಡೆ. ನಿಮ್ಗೆ ಯಾವ ಟಾಪಿಕ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಒಂದು ಕಾಮೆಂಟ್ ಡ್ರಾಪ್ ಮಾಡಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಪಾಸಿಟಿವ್ ಆರ್ ನೆಗೆಟಿವ್ ಬೋತ್ ಆರ್ ವೆಲ್ಕಮ್. ಆ್ಯಂಡ್ ಡೌನ್ ಸಿಂಡ್ರೋಮ್ ಬಗ್ಗೆ ಹೇಳ್ತಿದ್ದೆ. ಸಾರ್, ಡೌನ್ ಸಿಂಡ್ರೋಮ್ ಅಂದರೆ ಏನು ಸಾರ್? ಡೌನ್ ಸಿಂಡ್ರೋಮ್ ಅಂದರೆ ಏನು ಸರ್? ಡೌನ್ ಅಂತ ಯಾಕೆ ಕರೀತಾರೆ? ಲ್ಯಾಂಗ್ಡನ್ ಡೌನ್ ಅಂತ ಒಬ್ಬ ಡಾಕ್ಟರ್ ಇದ್ದ. ಡಾಕ್ಟರ್ ಲ್ಯಾಂಗ್ಡನ್ ಡೌನ್ ಅಂತ ಒಬ್ಬ ಡಾಕ್ಟರ್ ಇದ್ದ. ಆ ಡಾಕ್ಟರ್ ಹೆಸರಲ್ಲಿ ಡೌನ್ ಸಿಂಡ್ರೋಮ್ ಬಂತು. ಸರ್, ಸಿಂಡ್ರೋಮ್ ಅಂದ್ರೆ ಏನು ಸರ್? ನೋಡ್ರಪ್ಪ, ಸಿಂಡ್ರೋಮ್ ಅಂದ್ರೆ ಕಲೆಕ್ಷನ್ ಆಫ್ ಸಿಂಪ್ಟಮ್ಸ್. ನಿಮ್ಗೆ ಯಾವುದೋ ಒಂದು ಕಾಯಿಲೆ ಬಂದರೆ, ಜ್ವರ ಬರುತ್ತೆ, ತಲೆನೋವು, ಬೆನ್ನೋವು, ಸುಸ್ತಾಗುತ್ತೆ, ಇವೆಲ್ಲ ಸಿಂಪ್ಟಮ್ಸು. ಇಂಥ ಎಲ್ಲ ಸಿಂಪ್ಟಮ್ಸ್ನ ಸೇರಿಸಿದರೆ ಅದು ಸಿಂಡ್ರೋಮ್ ಆಗುತ್ತೆ. ಸರ್, ಡೌನ್ ಸಿಂಡ್ರೋಮ್ ಅಂದರೆ ಏನು? ಇದೊಂದು ಆಟೋಸೋಮಲ್ ಹೈಪರನ್ಯೂಪ್ಲಾಯ್ಡಿ ಸಾರ್. ಆಟೋಸೋಮಲ್ ಹೈಪರನ್ಯೂಪ್ಲಾಯ್ಡಿನ ಡೌನ್ ಸಿಂಡ್ರೋಮ್ ಅಂದರೆ ಆಟೋಸೋಮಲ್ ಹೈಪರನ್ಯೂಪ್ಲಾಯ್ಡಿನ. ಸರ್, ಹಂಗಂದ್ರೆ ಏನು ಸಾರ್? ಅನ್ಯೂಪ್ಲಾಯ್ಡಿ ಅಂದರೆ ಜಾಸ್ತಿ ಅಥವಾ ಕಡಿಮೆ ಇರಬೇಕು. ಹೈಪರ್ ಅಂತ ಹೇಳಿರೋದ್ರಿಂದ ಒಂದು ಜಾಸ್ತಿ ಇರುತ್ತೆ. ಸಹಜವಾಗಿ 46 ಕ್ರೋಮೋಸೋಮ್ ಇರಬೇಕು, ಅದು 23 ಪೇರಲ್ಲಿರುತ್ತೆ. ಸೊ 2 ಸೇರಿ ಒಂದು ಪೇರಲ್ಲಿರುತ್ತೆ, 23 ಪೇರಲ್ಲಿರುತ್ತೆ. ಸೊ 21st ಪೇರ್ ಇರುತ್ತೆ. ಈ 21st ಪೇರಲ್ಲೂ 2 ಕ್ರೋಮೋಸೋಮ್ ಇರಬೇಕು. ಈ 21st ಪೇರಲ್ಲಿ 2 ಕ್ರೋಮೋಸೋಮ್ ಇರೋ ಬದಲು ಈ 21st ಪೇರಲ್ಲಿ ಒಂದು ಎಕ್ಸ್ಟ್ರಾ ಇರುತ್ತೆ. ಅದಕ್ಕೆ ಇದನ್ನ 21st ಟ್ರೈಸೋಮಿ ಅಂತೀವಿ. ಆಟೋಸೋಮಲ್ ಅಂದರೆ ಏನು ಸರ್? ನಾನು ಆಗಲೇ ಹೇಳಿದೆ, 44 ಆಟೋಸೋಮ್ಸು ಪ್ಲಸ್ XY ಮೇಲ್ಸ್ ಅಲ್ಲಾದರೆ ಆಲೋಸೋಮ್ಸು, ಫೀಮೇಲ್ಸ್ ಅಲ್ಲಾದರೆ XX ಆಲೋಸೋಮ್ಸು. ಇವಾಗ ಒಂದು ಎಕ್ಸ್ಟ್ರಾ ಆಯ್ತಲ್ವ ರಜಾ? ಆ ಒಂದು ಎಕ್ಸ್ಟ್ರಾ ಈ 44 ಜೊತೆ ಸೇರ್ಕೊಂಡಿದ್ದಕ್ಕೆ ಇದನ್ನ ಆಟೋಸೋಮಲ್ ಅಂತೀವಿ. ಒಂದು ಜಾಸ್ತಿ ಇರೋದಕ್ಕೆ ಹೈಪರ್ ಅಂತೀವಿ, ಜಾಸ್ತಿ ಅಥವಾ ಕಡಿಮೆ ಆದರೆ ಅನ್ಯೂಪ್ಲಾಯ್ಡಿ ಅಂತೀವಿ. ಇದು ಆಟೋಸೋಮಲ್ ಹೈಪರ್ ಅನ್ಯೂಪ್ಲಾಯ್ಡ್ಗೆ ಎಕ್ಸಾಂಪಲ್. 21ನೇ ಪೇರಲ್ಲಿ 2 ಇರೋ ಬದಲು 3 ಇದೆ, ಅದಕ್ಕೆ ಇದನ್ನ 21st ಟ್ರೈಸೋಮಿ ಅಂತೀವಿ. 21st ಟ್ರೈಸೋಮಿ ಅಂತೀವಿ. 3ನೇದು ಇದನ್ನ ಮಂಗೋಲಾಯ್ಡ್ ಇಡಿಯಾಸಿ ಅಂತ ಕರಿತೀವಿ. ಸಾರ್, ಏನು ಸರ್ ಮಂಗೋಲಾಯ್ಡ್ ಇಡಿಯಾಸಿ ಅಂದರೆ? ಮಂಗೋಲಾಯ್ಡ್ ಇಡಿಯಾಸಿ ಅಂದರೆ, ಈ ಮಂಗೋಲಾಯ್ಡ್ ಅಂತ ಒಂದು ಸಂತತಿ ಇತ್ತು, ಒಂದು ರೇಸ್ ಇತ್ತು. ಅಂದರೆ ದಾಳಿ ಮಾಡಿದ್ರಲ್ಲ ಭಾರತದ ಮೇಲೆ, ಆ ಮಂಗೋಲಾಯ್ಡ್ಸ್ ಹೆಂಗಿರೋರು ಅಂದರೆ ತುಂಬ ಕುಳ್ಳಕ್ಕಿರೋರು, ಫ್ಲ್ಯಾಟ್ ಫೇಸ್ ಇರೋದು, ಈ ತಲೆಗೂ ಮತ್ತು ಇದ್ರ ಮಧ್ಯೆ ಶಾರ್ಟ್ ಸ್ಪೇಸ್ ಇರೋದು, ಒಂಥರ ಬ್ರಾಡ್ ನೆಕ್ ಇರೋದು. ಇವೆಲ್ಲ ಅವ್ರಿಗೆ ಏನನ್ನಿಸ್ತು, ಈ ಕಾಯಿಲೆ ಬಂದಿರೋ ವ್ಯಕ್ತಿ ಆ ಜನಾಂಗವನ್ನು ರಿಸೆಂಬಲ್ ಮಾಡ್ತಿದ್ದಕ್ಕೆ ಇದನ್ನು ಮಂಗೋಲಾಯ್ಡ್ ಇಡಿಯಾಸಿ ಅಂತ ಕರೆದ್ರು. ಈಗ ಡೌನ್ ಸಿಂಡ್ರೋಮ್ಗೆ ನಾವು ನೆನಪಿಟ್ಕೋಬೇಕಾಗಿರೋದು, ಇದನ್ನು ಆಟೋಸೋಮಲ್ ಹೈಪರ್ ಅನ್ಯೂಪ್ಲಾಯ್ಡಿ ಅಂತೀವಿ, 21st ಟ್ರೈಸೋಮಿ ಅಂತೀವಿ, ಮಂಗೋಲಾಯ್ಡ್ ಇಡಿಯಾಸಿ ಅಂತೀವಿ. ಒಂದ್ಸಲ ಹೇಳ್ಕೋಬೇಕು ಮನೆಯಲ್ಲಿ, ಹೇಳ್ಕೋಬೇಕು, ತೊಂದರೆ ಏನಿಲ್ಲ ಅಲ್ವಾ? ನಾಳೆ ರಿಸಲ್ಟ್ ದಿನ ಕರ್ನಾಟಕ ನಮ್ಮ ಹೆಸರು ಹೇಳ್ಕೋಬೇಕಲ್ಲ, ಅದಕ್ಕೆ ಹೇಳ್ಕೋಬೇಕು. ಮುಜುಗರೆಲ್ಲ ಪಡಬಾರ್ದು, ಕಲಿಯುವಾಗ ಮಕ್ಕಳ ಥರ ಕಲಿಬೇಕು. ಆವಾಗಲೇ ರಿಸಲ್ಟ್ ದಿನ ದೊಡ್ಡವ್ರ ಥರ ಕರ್ನಾಟಕಕ್ಕೆ ನಾವು ಕಾಣಿಸೋಕ್ಕಾಗೋದು. ಸೊ ಹೇಳ್ಕೋಬೇಕು, ಪರವಾಗಿಲ್ಲ, ಏನು ಮುಜುಗರ, ಅಯ್ಯೋ ಹೆಂಗೆ ಹೇಳ್ಕೊಳ್ಳೋದು, ಮನೆಯಲ್ಲಿ ಅಪ್ಪ ಅಮ್ಮ ಕೂತಿದ್ದಾರೆ, ಕಸಿನ್ಸ್ ಕೂತಿದ್ದಾರೆ, ಹೇಳ್ಕೋಬೇಕಲ್ವ? ಜೀವನ ಅಲ್ವಾ ಇದು ಕಥೆಯಲ್ಲ ಮಗ, ಜೀವನ. ಹೇಳ್ಕೋಬೇಕು. ನೋಡಿ, ಇದನ್ನು ಆಟೋಸೋಮಲ್ ಹೈಪರ್ ಅನ್ಯೂಪ್ಲಾಯ್ಡಿ ಅಂತೀವಿ, 21st ಟ್ರೈಸೋಮಿ ಅಂತೀವಿ, ಮಂಗೋಲಾಯ್ಡ್ ಇಡಿಯಾಸಿ ಅಂತೀವಿ. 3 ಹೆಸರಿದೆ. ಸರ್, ಯಾಕೆ ಇಂಥದ್ದೊಂದು ಕಾಯಿಲೆ 1000ದಲ್ಲಿ ಒಬ್ರಿಗೆ ಬರ್ಬೋದು? ಹೆಂಗೆ ಬರುತ್ತೆ? ಈ ಮಿಯಾಸಿಸ್ ನಡೆಯುವಾಗ ಕ್ರೋಮೋಸೋಮ್ ಡಿಸ್ಜಂಕ್ಷನ್ ನಡೆದ್ರೆ ಈ ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ. ಸರಿ ಸರ್, ಈ ಕಾಯಿಲೆ ಬಂದಾಗ ವ್ಯಕ್ತಿ ಹೇಗಿರ್ತಾನೆ? ಅವನ ಫೇಸು ಫ್ಲ್ಯಾಟ್ ಆಗಿರುತ್ತೆ, ಫ್ಲ್ಯಾಟ್ ಫೇಸ್ ಇರುತ್ತೆ,
ಫ್ಲ್ಯಾಟಾಗಿ ಫೇಸ್ ಇರುತ್ತೆ, ಫ್ಲ್ಯಾಟಾಗಿ ಫೇಸ್ ಇರುತ್ತೆ. ಮತ್ತು ಫೇಸ್ ಫ್ಲ್ಯಾಟ್ ಆಗಿರೋರೆಲ್ಲ ಡೌನ್ ಸಿಂಡ್ರೋಮ್ ಅನ್ಕೊಂಡ್ಬಿಟ್ಟಿರ, ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಫ್ಲ್ಯಾಟಾಗಿರುತ್ತೆ ಫೇಸ್. ಅಷ್ಟೇ ಅಲ್ಲ, ಮೆಂಟಲ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್. ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಾರೆ. ಮೆಂಟಲ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್, ಮೆಂಟಲ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್, ಮೆಂಟಲ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್, ಮೆಂಟಲ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್. ಅಷ್ಟೇ ಅಲ್ಲ, ಫಿಸಿಕಲ್ ಡೆವಲಪ್ಮೆಂಟು ರಿಟಾರ್ಡೆಡ್, ಫಿಸಿಕಲ್ ಡೆವಲಪ್ಮೆಂಟು ರಿಟಾರ್ಡೆಡ್, ಫಿಸಿಕಲ್ ಡೆವಲಪ್ಮೆಂಟು ರಿಟಾರ್ಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸೈಕೋಮೋಟರ್ ಡೆವಲಪ್ಮೆಂಟು ರಿಟಾರ್ಡ್ ಆಗುತ್ತೆ. ನೋಡಿ, ಫ್ಲ್ಯಾಟ್ ಫೇಸ್ ಇರುತ್ತೆ, ಮೆಂಟಲ್ ಡೆವಲಪ್ಮೆಂಟ್ ರಿಟಾರ್ಡ್ ಆಗಿರುತ್ತೆ, ಅಂದರೆ ಕುಗ್ಗಿ ಹೋಗಿರುತ್ತೆ. ಸೈಕೋಮೋಟರ್ ಡೆವಲಪ್ಮೆಂಟ್ ಕುಗ್ಗಿ ಹೋಗಿರುತ್ತೆ. ಫ್ಲ್ಯಾಟ್ ಫೇಸ್ ಇರುತ್ತೆ, ಶಾರ್ಟ್ ಸ್ಟೆಚ್ಯೂರ್ ಇರುತ್ತೆ, ಅಂದರೆ ಕುಬ್ಜವಾದ ದೇಹ ಕಟ್ಟಿರುತ್ತೆ. ಇದು ಡೌನ್ ಸಿಂಡ್ರೋಮ್ ಬಗ್ಗೆ ನಿಮ್ಗೆ ಇಷ್ಟು ಗೊತ್ತಿರಬೇಕು. ಈಗ ಸ್ಟ್ರೈಟ್ ಇಟ್ಟು ಹೆಂಗೆ ಕೇಳ್ಬೋದು ಎಕ್ಸಾಮಲ್ಲಿ? ಡೌನ್ ಸಿಂಡ್ರೋಮ್ ಪ್ಲಾಯ್ಡಿ ಬರೀರಿ ಅಂತಾರೆ. ಏನು ಸರ್ ಹಂಗಂದ್ರೆ? ಡೌನ್ ಸಿಂಡ್ರೋಮು ಮೇಲ್ಸ್ಗೂ ಬರುತ್ತೆ, ಫೀಮೇಲ್ಸ್ಗೂ ಬರುತ್ತೆ. ಮಗ ನೆನ್ಪಿಟ್ಕೋಬೇಕು, ಇದು ಮೇಲ್ಸ್ನೂ ಅಫೆಕ್ಟ್ ಮಾಡುತ್ತೆ, ಫೀಮೇಲ್ಸ್ನೂ ಅಫೆಕ್ಟ್ ಮಾಡುತ್ತೆ. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಬರೀ ಮೇಲ್ಸ್ನ ಅಫೆಕ್ಟ್ ಮಾಡುತ್ತೆ, ಟರ್ನರ್ ಸಿಂಡ್ರೋಮ್ ಬರೀ ಫೀಮೇಲ್ಸ್ನ ಅಫೆಕ್ಟ್ ಮಾಡುತ್ತೆ. ಡೌನ್ ಸಿಂಡ್ರೋಮ್ ಬಗ್ಗೆ ಆಟೋಸೋಮಲ್ ಹೈಪರ್ನ್ಯೂಪ್ಲಾಯ್ಡಿ, 21st ಟ್ರೈಸೋಮಿ, ಮಂಗೋಲಾಯ್ಡ್ ಇಡಿಯೋಸಿ, ಫ್ಲಾಟ್ ಫೇಸ್, ಮೆಂಟಲ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್, ಸೈಕೋಮೋಟರ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್, ಫಿಸಿಕಲ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್, ಸ್ಟಾರ್ಚ್ ಸ್ಟೆಚ್ಯೂರ್. ಇಷ್ಟು ಡೌನ್ ಸಿಂಡ್ರೋಮ್ ಬಗ್ಗೆ. ಇದು ಮೇಲ್ಸ್ ಅಂಡ್ ಫೀಮೇಲ್ಸ್ನ ಇಬ್ಬರನ್ನೂ ಅಫೆಕ್ಟ್ ಮಾಡುತ್ತೆ. ಪ್ರಾಯಶಃ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇನ್ನೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಈಗ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ನಾವು ತಿಳ್ಕೊಳ್ಳೋವಾಗ ಕ್ಲಿಯರ್ ಆಗಿ ಅರ್ಥ ಆಯಿತು ಅನಿಸುತ್ತೆ. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಓಕೆ, ಎಲ್ಲ ಮನೆಯಲ್ಲಿ ಕುತ್ಕೊಂಡು ಪಾಠ ಕೇಳ್ತಿದ್ದೀರಾ, ಎಲ್ಲ ಊಟ ಆಯಿತು ಅಂತ ಭಾವಿಸ್ತೀನಿ. ನಮ್ಮ ಪರಿಶ್ರಮದ ಹುಡುಗರು ಈಗ ಮನೆಯಲ್ಲಿರೋದಕ್ಕೆ ಈ ಪ್ರಯೋಗ ಹೆಂಗೆ ಸ್ಟಾರ್ಟ್ ಮಾಡಿದ್ವಿ, ಖಂಡಿತವಾಗೂ ಮಾಡ್ತೀವಿ ಸರ್. ನಮ್ಮ ಕನ್ನಡದ ಹುಡುಗರು ಎಲ್ಲಿದ್ದರೂ ಚೆಂದ ಇರಬೇಕು ಅಂತ ಇಂಥ ಒಂದು ಪ್ರಯತ್ನ ಪಡ್ತೀವಿ. ಸರ್ಟನ್ಲಿ 2 to 3 ಆಗದೆ ಇರ್ಬೋದು, ಬಟ್ ವೀಕ್ಲಿ ಒಂದು 2 or 3 ಈ ಥರ ಒಂದು ಲೈವ್ ಹೋಗಿ ಒಂದು 1 hour 2 hours ಒಂದೊಂದು ಕಾನ್ಸೆಪ್ಟ್ನ ನಾವು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಪಡ್ತೀವಿ. ನೆಕ್ಸ್ಟ್ ಖಂಡಿತವಾಗೂ ಫ್ರೀನೇ ಮಾಡ್ತೀನಿ ಸರ್, ಚಾರ್ಜ್ ಅಂತೂ ಮಾಡೋಕ್ಕೆ ಹೋಗಲ್ಲ. ನಮ್ಮ ಕರ್ನಾಟಕದ ಹುಡುಗರು ಇದೊಂದು ಪ್ರಾಮಾಣಿಕ ಪ್ರಯತ್ನ. ಯಾಕೆಂದರೆ ಹಳ್ಳಿಯಲ್ಲಿ ಕೂತು ಓದ್ತಾ ಇರ್ತಕ್ಕಂಥ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಸಹಾಯ ಆಗಬೇಕು ಅಂತ ನಾವು ಹಳ್ಳಿಯಲ್ಲಿ ಓದ್ದವರು, ಕನ್ನಡ ಮೀಡಿಯಮಲ್ಲಿ ಓದ್ದವರು, ಬದುಕಿನ ಬಗ್ಗೆ ದೊಡ್ಡ ಕನಸು ಕಟ್ಕೊಂಡವರು, ಡಾಕ್ಟ್ರ್ ಆಗೇ ಬಿಡಬೇಕು ಅಂತ ಅಂದ್ಕೊಂಡವರು. ಬಟ್ ನಮ್ಮ ಪ್ರಯತ್ನದ ಕೊರತೆನೋ ಇಲ್ಲ ನಮ್ಮದೇ ಆದಂಥ ಲೇಸಿನೆಸ್ಸೋ ಇಲ್ಲ ಆ ಎಂಟ್ರೆನ್ಸ್ಗೆ ಬೇಕಾಗಿರೋಷ್ಟು ಶ್ರದ್ಧೆ ನಮ್ಮಲ್ಲಿ ಇತ್ತೋ ಇರಲಿಲ್ವೋ, ಇಂಥ ಯಾವುದೋ ಕಾರಣಕ್ಕೆ ನಾವು ಸೋತೋದ್ವಿ. ಹಂಗೆ ಅಂತ ಗೆಲ್ಲಕ್ಕೆ ನಮ್ಮ ಕೈಲಿ ಆಗ್ತಿರ್ಲಿಲ್ಲ ಅಂತಲ್ಲ, ನಮ್ಮ ಕೈಲಿ ಗೆಲ್ಲೋ ಕೆಪಾಸಿಟಿ ಇತ್ತು, ಗೆಲ್ಲಬೇಕು ಅನ್ನೋ ಆಸೆ ಇತ್ತು, ಆದರೆ ದೃಢ ಸಂಕಲ್ಪ ಇತ್ತು. ಆದರೆ ಮಗ ನಾವೇನೋ ಮಾಡ್ತೀವಿ ಅಂತ ಹೋದಾಗ ದಾರಿ ತೋರಿಸೋರು ಬೇಕಲ್ಲ ಮಗ. ರಜಾ ಹಿಂಗೆ ನಡಿ ಅಂತ ಹೇಳ್ಬೇಕಲ್ಲ, ನಾವೇ ನಡೆಯೋರು, ನಾವೇ ಬೀಳೋರು, ನಾವೇ ಹೇಳೋರು. ಆದರೆ ನಮಗೆ ಬೇಕಲ್ಲ ರಜಾ ಹಿಂಗೆ ನಡಿಯಪ್ಪ ಅಂತ. ಸೊ ಆ ದಾರಿ ತೋರಿಸೋರು ಕೊರತೆ ಇತ್ತು ಅಂತ ಭಾವಿಸುತ್ತೆ. ಬಟ್ ಈ ಜನ್ರೇಷನ್ ಹುಡುಗರಿಗೆ ಆ ಸಮಸ್ಯೆ ಆಗಬಾರ್ದು. ಕರ್ನಾಟಕದಲ್ಲಿ ತುಂಬ ಜನ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ದಾರಿ ತೋರಿಸೋರು ಇದ್ದಾರೆ, ತುಂಬ ಇನ್ಸ್ಟಿಟ್ಯೂಷನ್ಸ್ ಅವರು ಇದ್ದಾರೆ, ಅದರಲ್ಲಿ ನಾವು ಒಬ್ಬರು. ಸೊ ನಿಮ್ಮ ಮೆಡಿಕಲ್ ಪ್ರಿಪರೇಷನ್ನ ಸರ್ಟೈನ್ಲಿ ಇಟ್ ವಿಲ್ ಗೋಯಿಂಗ್ ಟು ಕ್ರಿಯೇಟ್ ಅ ರೆವಲ್ಯೂಷನ್ ಇನ್ ದ ಮೆಡಿಕಲ್ ಎಂಟ್ರೆನ್ಸ್ ಪ್ರಿಪರೇಷನ್ ಫ್ರಮ್ ಕರ್ನಾಟಕ. ಇವತ್ತು ಯೂಟ್ಯೂಬ್ ಚಾನಲ್ಸ್ ಹಿಂದಿಯಲ್ಲಿದೆ, ಇಂಗ್ಲೀಷಲ್ಲಿದೆ, ಆದರೆ ಕನ್ನಡದಲ್ಲಿ ಅದರ ಕೊರತೆ ಕಾಣ್ತಿದೆ. ಸೊ ಅದರ ಪ್ರಯತ್ನನೇ ಇವತ್ತಿನ ಕ್ಲಾಸು. ನೀವೆಲ್ಲರೂ ಯಶಸ್ವಿ ಆಗಬೇಕು, ನೀವು ಅಂದ್ಕೊಂಡಿದ್ದ ಗೋಲ್ ರೀಚ್ ಆಗಬೇಕು, ನೀವು ದಡ ಸೇರಬೇಕು ಅನ್ನೋ ಕಾರಣಕ್ಕೆ ಈ ಪ್ರಯತ್ನ ಪಡ್ತಿದ್ದೀವಿ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್, ನೆಕ್ಸ್ಟ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂತ. ಸರ್ ಇವೇನು ಸರ್ ಇವೆಲ್ಲ ಈ ಹೆಸರುಗಳೆಲ್ಲ ಯಾಕೆ ಹಿಂಗೆ ಇಟ್ಟುಬಿಟ್ಟಿದ್ದಾರೆ ಅಂತ. ಈ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಏನು ಸರ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂದರೆ? ನೋಡ್ರಪ್ಪ, ಕ್ಲೈನ್ಫೆಲ್ಟರ್ ಅಂದರೆ ಹ್ಯಾರಿ ಎಫ್ ಕ್ಲೈನ್ಫೆಲ್ಟರ್ ಅಂತ ಒಬ್ಬ ಡಾಕ್ಟರ್ ಇದ್ದ, ಸೈಂಟಿಸ್ಟ್ ಇದ್ದ. ಆತ ಈ ಕಾಯಿಲೆನ ಕಂಡಿಡ್ದ, ಅದಕ್ಕೆ ಆತನ ಹೆಸರೇ ಇಟ್ಟುಬಿಟ್ರು. ಇದರ ಅರ್ಥ ಆತನಿಗೆ ಆ ಕಾಯಿಲೆ ಇತ್ತು ಅಂತಲ್ಲ, ಹಂಗೆಲ್ಲಾದ್ರೂ ಅನ್ಕೊಂಡ್ಬಿಟ್ಟಿರ. ಆತನಿಗೆ ಆ ಕಾಯಿಲೆ ಇತ್ತು ಅಂತಲ್ಲ, ಆ ಕಾಯಿಲೆನ ಕಂಡಿಡ್ದವನ ಆತ. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಏನಾಗುತ್ತೆ ಗೊತ್ತಾ? 44 ಆಟೋಸೋಮ್ಸು ಪ್ಲಸ್ XY, 44 ಆಟೋಸೋಮ್ಸು ಪ್ಲಸ್ XY ಇದು ಮೇಲ್ಸಲ್ಲಿರುತ್ತೆ. XY ಅನ್ನೋದು ಸೆಕ್ಸ್ ಕ್ರೋಮೋಸೋಮ್, ಅಂದರೆ ಹುಟ್ಟೋ ಮಗು ಗಂಡ ಅಥವಾ ಹೆಣ್ಣ ಅಂತ ತೀರ್ಮಾನಿಸೋದು XY. ಸೊ 44 ಆಟೋಸೋಮ್ಸ್ ಇದೆ, XY ಆಲೋಸೋಮ್ಸ್ ಇದೆ. ಇವಾಗ ಏನಾಗುತ್ತೆ ಅಂದರೆ ಮೇಲ್ಸಲ್ಲಿರುತ್ತಿದ್ದು, ಇದು ಮೇಲ್ಸ್ನ ಅಫೆಕ್ಟ್ ಮಾಡೋದು. ಇವಾಗ 44 ಪ್ಲಸ್ XY ಇರಬೇಕಾ?
ಆದರೆ ಕೆಲವರಲ್ಲಿ 44 ಪ್ಲಸ್ XY ಇರೋ ಬದಲು XXY ಇರುತ್ತೆ. ಅಂದರೆ ಒಂದು ಕ್ರೋಮೋಸೋಮ್ ಜಾಸ್ತಿ ಇರುತ್ತೆ. ಆ ಒಂದು ಕ್ರೋಮೋಸೋಮು ಸೆಕ್ಸ್ ಕ್ರೋಮೋಸೋಮ್ ಆಗಿರುತ್ತೆ, ಅಂದರೆ X ಕ್ರೋಮೋಸೋಮ್ ಆಗಿರುತ್ತೆ. ಸೊ ಇದು ಈ XY ಯಲ್ಲೇ ಜಾಸ್ತಿ ಆಗಿರೋದಕ್ಕೆ ಇದನ್ನ ಆಲೋಸೋಮಲ್, ಪದ ಕ್ಲಿಯರ್ ಇರಬೇಕು, ಇದನ್ನ ಆಲೋಸೋಮಲ್ ಹೈಪರ್ ಅನ್ಯೂಪ್ಲಾಯ್ಡಿ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಆಲೋಸೋಮಲ್ ಹೈಪರ್ ಅನ್ಯೂಪ್ಲಾಯ್ಡಿ. XY ಇರೋ ಬದಲು XXY ಇರುತ್ತೆ, ಇದನ್ನ ಆಲೋಸೋಮಲ್ ಹೈಪರ್ ಅನ್ಯೂಪ್ಲಾಯ್ಡಿ ಅಂತೀವಿ. ಇದು ಬರೀ ಮೇಲ್ಸ್ಗೆ ಅಫೆಕ್ಟ್ ಮಾಡೋದು, ಫೀಮೇಲ್ಸ್ಗೆ ಅಫೆಕ್ಟ್ ಮಾಡಲ್ಲ. ಇಟ್ ಅಫೆಕ್ಟ್ಸ್ ಮೇಲ್ಸ್. ಇದು ಮೇಲ್ಸ್ನ ಅಫೆಕ್ಟ್ ಮಾಡುತ್ತೆ, ಇದು ಮೇಲ್ಸ್ನ ಅಫೆಕ್ಟ್ ಮಾಡುತ್ತೆ. 44 ಪ್ಲಸ್ XY ಇರೋ ಬದಲು 44 ಪ್ಲಸ್ XXY ಇರುತ್ತೆ. ಸರ್ ಏನು ಸರ್ ಈ ಮೇಲ್ಸಲ್ಲಿ ಇದ್ದಾಗ ಲಾಸ್ಟ್ ಇಯರ್ CET ಕ್ವಶನ್ ಕೇಳಿದ್ರಪ್ಪ, ಗೈನೋ ಎಕೋಮಸ್ತಿಯಾ ಅಂತ. ಏನು ಸರ್ ಹಂಗಂದ್ರೆ ನೋಡಿ, ಸಹಜವಾಗಿ ಬ್ರೆಸ್ಟ್ ಏನಿದೆ ಅದು ಫೀಮೇಲ್ಸಲ್ಲಿ ಡೆವಲಪ್ ಆಗಿರುತ್ತೆ. ಅಂದರೆ ನಾವು ತಾಯಿ ಎದೆಯಲ್ಲಿ ಹಾಲು ಕುಡಿತೀವಲ್ವಾ, ಆ ಭಾಗವನ್ನು ನಾವು ಬ್ರೆಸ್ಟ್ ಅಂತ ಕರಿತೀವಿ. ಬಟ್ ಅದು ಮೇಲ್ಸಲ್ಲಿ ಡೆವಲಪ್ ಆಗಿರಲ್ಲ. ಬಟ್ ಈ ಗೈನೋ ಎಕೋಮಸ್ತಿಯಾ ಅಂದರೆ ಯಾವಾಗ ಒಬ್ಬ ಮೇಲು ಕ್ಲೈನ್ಫೆಲ್ಟರ್ ಸಿಂಡ್ರೋಮಿಂದ ಸಫರ್ ಆಗ್ತಾನೆ, ಅವನಿಗೆ ಬ್ರೆಸ್ಟ್ ಡೆವಲಪ್ ಆಗಿರುತ್ತೆ. ಆ ಕಂಡೀಷನ್ನ ವಿ ಕಾಲ್ ಇಟ್ ಆಸ್ ಗೈನೋ ಎಕೋಮಸ್ತಿಯಾ. ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ in males is called gynoecomastia, which is the characteristic feature of Klinefelter syndrome. ಇದು ಮೇಜರ್. ಜನರಲ್ ಆಗಿ ಏನಾಗಿರ್ತಾರೆ, ಈ ಮೇಲ್ಸ್ ಬಂದು ಸ್ಟೆರೈಲ್ ಆಗಿರ್ತಾರೆ, ಅಂದರೆ ಅವ್ರಿಗೆ ರೀಪ್ರೊಡಕ್ಟಿವ್ ಅಬಿಲಿಟೀಸು ಕುಗ್ಗಿ ಹೋಗಿರುತ್ತೆ, ಆ ಸಾಮರ್ಥ್ಯ ಕುಂದಿ ಹೋಗಿರುತ್ತೆ. ಇದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಸರ್ ಇದು ಹೆಂಗೆ ಕೇಳ್ಬೋದು? ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಇಸ್ ಕಾಲ್ಡ್ ಆಲೋಸೋಮಲ್ ಹೈಪರ್ನ್ಯೂಪ್ಲಾಯ್ಡಿ. ಇಟ್ ಅಫೆಕ್ಟ್ಸ್ ಓನ್ಲಿ ಮೇಲ್ಸ್. 44 ಪ್ಲಸ್ XXY, addition of X chromosome. It is characterized by gynoecomastia, ಅಂದರೆ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಇನ್ ಮೇಲ್ಸ್. ಇದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಬಗ್ಗೆ. ನಾವು ಡೌನ್ ಸಿಂಡ್ರೋಮ್ ತಿಳ್ಕೊಂಡ್ವಿ, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ತಿಳ್ಕೊಂಡ್ವಿ. ಈಗ ಟರ್ನರ್ ಸಿಂಡ್ರೋಮ್ ತಿಳ್ಕೊಳ್ಳೋ ಪ್ರಯತ್ನ. ಎನಿ ಕ್ವಶನ್ ಸರ್? ನೋಡಿ ಏನಾಗುತ್ತೆ ಅಂದರೆ, ಫಿಸಿಕಲ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡ್ ಅಂದರೆ ದೈಹಿಕವಾಗಿ ಕುಂದೋಗಿರ್ತಾರೆ. ಮೆಂಟಲ್ ಡೆವಲಪ್ಮೆಂಟ್ ಅಂದರೆ ಮಾನಸಿಕವಾಗಿ ಕುಂದೋಗಿರ್ತಾರೆ. ಸೈಕೋಮೋಟರ್ ಅಂದರೆ ಅವ್ರು ನಡೆಯುವಾಗ, ನಾವೀಗ ನಾನು ಇವಾಗ ಪಾಠ ಮಾಡ್ತಾ ಇದ್ದೀನಿ, ನಾನು ಆರಾಮಾಗಿ ಕೈ ಹಿಂಗೆ ಅಂತ ಇದ್ದೀನಿ, ಆರಾಮಾಗಿ ನಡೀತಾ ಇದ್ದೀನಿ. ಸೈಕೋಮೋಟರ್ ಡೆವಲಪ್ಮೆಂಟ್ ರಿಟಾರ್ಡೆಡ್ ಅಂದರೆ ಅವ್ರು ಅನ್ಕೊಂಡಂಗೆ ದೇಹದ ಭಾಗಗಳನ್ನು ಚಲಿಸಲು ವಿಫಲರಾಗ್ತಾರೆ. ದಟ್ ಈಸ್ ಅ ಸೈಕೋಮೋಟರ್ ಮೀನಿಂಗ್. ಅದು ಅವ್ರು ಅನ್ಕೊಂಡಂಗೆ ಕೈ ಹೆಂಗಂದ್ರೆ ಹಂಗೆ, ಕಾಲು ಹೆಂಗಂದ್ರೆ ಹಂಗೆ, ಸ್ವಲ್ಪ ಅದರಲ್ಲಿ ನಡೆಯುವಾಗ ಸ್ವಲ್ಪ ಆ ಕಡೆ ಈ ಕಡೆ ನಡೀತಾರೆ. ಇದು ಸೈಕೋಮೋಟರ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್ ಅಂತ. ಇದು ಈಗ ಬಂದರೆ ಟರ್ನರ್ ಸಿಂಡ್ರೋಮ್ ಅಂತ. ಟರ್ನರ್ ಸಿಂಡ್ರೋಮ್, ನಾವು ಡೌನ್ ಸಿಂಡ್ರೋಮ್ ತಿಳ್ಕೊಂಡ್ವಿ, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ತಿಳ್ಕೊಂಡ್ವಿ. ಡೌನ್ ಸಿಂಡ್ರೋಮ್ ಬಂದು ಆಟೋಸೋಮಲ್ ಹೈಪರ್ನ್ಯೂಪ್ಲಾಯ್ಡಿ. ಡೌನ್ ಸಿಂಡ್ರೋಮು ಆಟೋಸೋಮಲ್ ಹೈಪರ್ನ್ಯೂಪ್ಲಾಯ್ಡಿ. ಕ್ಲೈನ್ಫೆಲ್ಟರು ಆಲೋಸೋಮಲ್ ಹೈಪರ್ನ್ಯೂಪ್ಲಾಯ್ಡಿ. ಟರ್ನರ್ ಸಿಂಡ್ರೋಮ್ ಅಂತ. ಟರ್ನರ್ ಸಿಂಡ್ರೋಮ್ ಅಂತ. ಎನಿ ಕ್ವಶನ್ ಸರ್? ಓಕೆ ಅಲ್ಲ, ಟರ್ನರ್ ಸಿಂಡ್ರೋಮ್ ಅಂತ. ಸರ್ ಏನಿದು ಟರ್ನರ್ ಸಿಂಡ್ರೋಮ್? ಇದು ಬರೀ ಫೀಮೇಲ್ಸ್ನ ಅಫೆಕ್ಟ್ ಮಾಡುತ್ತೆ. ಅಂದರೆ 44 ಪ್ಲಸ್ XX ಕ್ರೋಮೋಸೋಮ್ ಫೀಮೇಲ್ಸಲ್ಲಿ ಇರಬೇಕು. ಆದರೆ ಕೆಲವು ಫೀಮೇಲ್ಸಲ್ಲಿ 44 ಪ್ಲಸ್ ಬರೀ X ಇರುತ್ತಷ್ಟೇ, ಒಂದು X ಕ್ರೋಮೋಸೋಮ್ ಆಬ್ಸೆಂಟ್ ಮಗ, X ಕ್ರೋಮೋಸೋಮ್ ಆಬ್ಸೆಂಟ್. ಸೊ ಒಂದು ಕ್ರೋಮೋಸೋಮ್ ಆಬ್ಸೆಂಟು. ಅದಕ್ಕೋಸ್ಕರ ಇದನ್ನ ಆಲೋಸೋಮಲ್ ಹೈಪೋ ಅನ್ಯೂಪ್ಲಾಯ್ಡಿ ಅಂತೀವಿ. ಹೈಪೋ ಅಂದರೆ ಒಂದು ಕಡಿಮೆ ಇರುತ್ತೆ. ಇವಾಗ ಗೊತ್ತಿರಬೇಕು, ಡೌನ್ ಸಿಂಡ್ರೋಮಲ್ಲಿ 46 ಇರೋ ಬದಲು 47 ಇರುತ್ತೆ, ಕ್ಲೈನ್ಫೆಲ್ಟರಲ್ಲಿ 46 ಇರೋ ಬದಲು 47 ಇರುತ್ತೆ, ಟರ್ನರಲ್ಲಿ 46 ಇರೋ ಬದಲು 45 ಇರುತ್ತೆ. ಸೊ ಅದಕ್ಕೋಸ್ಕರ ಡೌನ್ ಸಿಂಡ್ರೋಮು ಆಟೋಸೋಮಲ್ ಅನ್ಯೂಪ್ಲಾಯ್ಡಿ ಅಂದರೂ ಕರೆಕ್ಟು, ಆಟೋಸೋಮಲ್ ಹೈಪರ್ ಅನ್ಯೂಪ್ಲಾಯ್ಡಿ ಅಂದರೆ ಕರೆಕ್ಟು, ಆಟೋಸೋಮಲ್ ಟ್ರೈಸೋಮಿ ಅಂದರೂ ಕರೆಕ್ಟು. ಯಾಕೆಂದರೆ ಅಲ್ಲಿ 2 ಇರೋ ಬದಲು 3 ಇದೆ. ಸೊ ಕ್ಲೈನ್ಫೆಲ್ಟರು ಆಲೋಸೋಮಲ್ ಟ್ರೈಸೋಮಿ ಅಂತೀವಿ. ಈ ಟರ್ನರಲ್ಲಿ 2 ಇರೋ ಬದಲು 1 ಆಬ್ಸೆಂಟ್ ಆಗಿದೆ, ಅದಕ್ಕೆ ಇದನ್ನು ಆಲೋಸೋಮಲ್ ಮಾನೋಸೋಮಿ ಅಂತೀವಿ. ಅಂದರೆ 2 ಇರೋ ಬದಲು 1 ಇದೆ, 1 ಆಬ್ಸೆಂಟ್ ಆಗಿದೆ. ಸೊ ಇದು ಆಲೋಸೋಮಲ್ ಹೈಪ್. ಈ ಟರ್ನರ್ ಸಿಂಡ್ರೋಮ್ ಬರೀ ಫೀಮೇಲ್ಸ್ನ ಅಫೆಕ್ಟ್ ಮಾಡುತ್ತೆ. ಇಟ್ ಅಫೆಕ್ಟ್ಸ್ ಓನ್ಲಿ ಫೀಮೇಲ್ಸ್. ಮೇಲ್ಸ್ ಅಂಡ್ ಫೀಮೇಲ್ಸ್ನ ಅಫೆಕ್ಟ್ ಮಾಡೋದು ಡೌನ್ ಸಿಂಡ್ರೋಮ್,
ಬರೀ ಮೇಲ್ಸ್ನ ಅಫೆಕ್ಟ್ ಮಾಡೋದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಬರೀ ಫೀಮೇಲ್ಸ್ನ ಅಫೆಕ್ಟ್ ಮಾಡೋದು ಟರ್ನರ್ ಸಿಂಡ್ರೋಮ್. ಸೊ ಆಟೋಸೋಮಲ್ ಹೈಪರನ್ಯೂಪ್ಲಾಯ್ಡಿ ಡೌನ್ ಸಿಂಡ್ರೋಮ್, ಆಲೋಸೋಮಲ್ ಹೈಪರನ್ಯೂಪ್ಲಾಯ್ಡಿ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಆಲೋಸೋಮಲ್ ಹೈಪೋನ್ಯೂಪ್ಲಾಯ್ಡಿ ಟರ್ನರ್ ಸಿಂಡ್ರೋಮ್. ರುಡಿಮೆಂಟರಿ ಓವರೀಸ್ ಅಂತ ಅಂದರೆ ಫೀಮೇಲಲ್ಲಿ ಓವರೀಸು ತನ್ನ ಫಂಕ್ಷನಲ್ ಪ್ರಾಪರ್ಟೀಸ್ನ ಕಳೆದುಕೊಂಡಿರುತ್ತದೆ, ಅದು ರುಡಿಮೆಂಟರಿ ಓವರೀಸ್ ಅಂದರೆ. ಇವಾಗ ನಾವು ಡೌನ್ ಸಿಂಡ್ರೋಮ್ ಬಗ್ಗೆ, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಬಗ್ಗೆ, ಟರ್ನರ್ ಸಿಂಡ್ರೋಮ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕೇಳ್ಬೋದು, ನಿಮ್ಮ ಪ್ರಿಪ್ರೇಷನ್ ಏನಾದರೂ ಸಮಸ್ಯೆಗಳಿದ್ರೆ ಕೇಳ್ಬೋದು. ಹೌದು, ಮನೆಯಲ್ಲಿ ಇನ್ನೊಂದು 4-5 ದಿನ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಿ. 4-5 ಡೇಸ್ ತುಂಬ ಪ್ರೀಷಿಯಸ್ಸು, ಯಾಕೆಂದರೆ ಕಟ್ ಆಫ್ ತುಂಬ ಹೋಗ್ತಿದೆ. ಎನಿ ಕ್ವಶನ್ ಸರ್? ಇದು ಪ್ರಾರಂಭ ಪ್ರಯೋಗ ಮಾಡಿದ್ದೀವಿ ಸರ್. ನಿಮ್ಮ ಸಪೋರ್ಟ್ ಇದ್ದರೆ ಏನು ಮಾಡೋಕ್ಕಾಗಲ್ಲ ಹೇಳಿ, ನೀವು ಸಪೋರ್ಟ್ ಮಾಡಬೇಕಷ್ಟೇ. ಕರ್ನಾಟಕದ ಜನತೆ ನೀವು ಕೈ ಹಿಡಿದ್ರೆ, ವಿದ್ಯಾರ್ಥಿಗಳು ನೀವು ಸಪೋರ್ಟ್ ತೋರಿಸಿದ್ರೆ ನಾವು ಎಂಥ ಇದಕ್ಕೆ ಬೇಕಾದರೂ ಕೈ ಹಾಕ್ತೀವಿ. ಸೊ ಮಾಡಬೇಕು ಅಂತಿದ್ದೀವಿ ಸರ್, ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಇದೆ. ಎಸ್, ಅಂದರೆ ನಾನು ಹೇಳಿದೆ ಆಲೋಸೋಮಲ್ ಹೈಪರನ್ಯೂಪ್ಲಾಯ್ಡಿ. ನೋಡಿ, ಆಲೋಸೋಮಲ್ ಹೈಪರನ್ಯೂಪ್ಲಾಯ್ಡಿ ಅಂದರೆ ಈ ಕ್ಲೈನ್ಫೆಲ್ಟರಲ್ಲಿ XXY ಇರುತ್ತೆ. ಸೊ XY ಬಂದ್ಬಿಟ್ಟು ಆಲೋಸೋಮು, XY ಇರೋ ಬದಲು ಇನ್ನೊಂದು X ಅಡಿಷನ್ ಇದೆ, XXY ಇದೆ, ಇದು ಆಲೋಸೋಮಲ್ ಹೈಪರನ್ಯೂಪ್ಲಾಯ್ಡಿ. ಇವಾಗ ಇಲ್ಲಿ 2 ಇರಬೇಕಾಗಿತ್ತಾ, ಒಂದೇ ಜಾಸ್ತಿ ಇದೆಯಾ, ಅದಕ್ಕೋಸ್ಕರ ಇದು ಆಲೋಸೋಮಲ್ ಹೈಪರನ್ಯೂಪ್ಲಾಯ್ಡಿ. ಆಲೋಸೋಮಲ್ ಹೈಪರನ್ಯೂಪ್ಲಾಯ್ಡಿ, ಇದಕ್ಕೆ ಇನ್ನೊಂದು ಹೆಸರೇ ಆಲೋಸೋಮಲ್ ಟ್ರೈಸೋಮಿ ಅಂತ. ಸೊ ಆಲೋಸೋಮಲ್ ಟ್ರೈಸೋಮಿ ಅಂತೀವಿ, ಆಲೋಸೋಮಲ್ ಹೈಪರನ್ಯೂಪ್ಲಾಯ್ಡಿ ಅಂತೀವಿ, ಅದನ್ನೇ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂತೀವಿ. ಇಟ್ ಅಫೆಕ್ಟ್ಸ್ ಓನ್ಲಿ ಮೇಲ್ಸ್. ಇದು ಓಕೆ. ಇವತ್ತು ಈ 3 ಟಾಪಿಕ್ಸ್ನ ನಾವು ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್, ಟರ್ನರ್ ಒಂದ್ಸಲ ನೋಟ್ಸ್ ಮಾಡೋರು ಮಾಡ್ಕೋಬೋದು. ಡೌನ್ ಸಿಂಡ್ರೋಮ್ನ ನಾವು ಆಟೋಸೋಮಲ್ ಹೈಪರನ್ಯೂಪ್ಲಾಯ್ಡಿ ಅಂತೀವಿ. ಹಾಂ, ಆಟೋಸೋಮ್ಸ್ ಆರ್ ಆಲೋಸೋಮ್ಸ್ ಅಂತ ನೋಡಿ. ಅದು ನೋಡಿ, ಅವರು ಮೋಸ್ಟ್ಲಿ ಆ ಕ್ವಶನ್ ಅವ್ರು ಹಿಂಗೆ ಕೇಳಿದ್ದಾರೆ ಸರ್. ಏನು ಅಂದರೆ ಇದು ನೋಡಿ, ಆಟೋಸೋಮ್ಗಾದರೂ ಸೇರ್ಬೋದು, ಆಲೋಸೋಮ್ಗಾದರೂ ಸೇರ್ಬೋದು. ಈಗ ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಆಗಬೇಕು. ಇವಾಗ 44 ಆಟೋಸೋಮ್ಸ್ ರಜಾ, ಮೇಲ್ಸಲ್ಲಿ XY ಆಲೋಸೋಮ್ಸ್. ಈಗ ಆ ಒಂದು ಕ್ರೋಮೋಸೋಮ್ ಆ್ಯಡ್ ಆದರೆ ಟ್ರೈಸೋಮಿ. ಇವಾಗ ಒಂದು ಕ್ರೋಮೋಸೋಮು ಇದ್ರ ಜೊತೆ ಬೇಕಾದರೂ ಸೇರ್ಬೋದು, ಇದ್ರ ಜೊತೆ ಬೇಕಾದರೂ ಸೇರ್ಬೋದು. ಈ 44 ಜೊತೆ ಸೇರಿದ್ರೆ ಅದನ್ನು ಆಟೋಸೋಮಲ್ ಹೈಪರನ್ಯೂಪ್ಲಾಯ್ಡಿ ಅಂತೀವಿ. ಈ XY ಜೊತೆ ಸೇರಿದ್ರೆ ಆಲೋಸೋಮಲ್ ಹೈಪರನ್ಯೂಪ್ಲಾಯ್ಡಿ ಅಂತ ಕರಿತೀವಿ. ಈ 44 ಜೊತೆ ಸೇರಿದ್ರೆ ಆಟೋಸೋಮಲ್ ಟ್ರೈಸೋಮಿ ಅಂತೀವಿ. ಇದ್ರ ಜೊತೆ ಕೇಳಿದ್ರೆ ಆಲೋಸೋಮಲ್ ಟ್ರೈಸೋಮಿ ಅಂತ ಕರಿತೀವಿ. ಈ ಥರ. ಎನಿ ಕ್ವಶನ್ ಸರ್? ಓಕೆ, ಇದು ಡೌನ್ ಸಿಂಡ್ರೋಮ್ನ ಆಟೋಸೋಮಲ್ ಹೈಪರನ್ಯೂಪ್ಲಾಯ್ಡಿ ಅಂದ್ವಿ, ಕ್ಲೈನ್ಫೆಲ್ಟರ್ನ ಆಲೋಸೋಮಲ್ ಹೈಪರನ್ಯೂಪ್ಲಾಯ್ಡಿ ಅಂದ್ವಿ, ಟರ್ನರ್ನ ಆಲೋಸೋಮಲ್ ಹೈಪೋನ್ಯೂಪ್ಲಾಯ್ಡಿ ಅಂದ್ವಿ. ಡೌನ್ ಸಿಂಡ್ರೋಮ್ ಮತ್ತು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ 2 ಟ್ರೈಸೋಮಿಗ್ ಎಕ್ಸಾಂಪಲ್, ಟರ್ನರ್ ಸಿಂಡ್ರೋಮ್ ಮಾನೋಸೋಮಿಗ್ ಎಕ್ಸಾಂಪಲ್. ಇಷ್ಟು. ಓಕೆ, ಇವತ್ತೊಂದು ವಿಶಿಷ್ಟ ಪ್ರಯತ್ನ ಪ್ರಾರಂಭಿಸಿದ್ದೀವಿ. ಮೋಸ್ಟ್ಲಿ ಕನ್ನಡದಲ್ಲಿ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಟೀಚ್ ಮಾಡೋರ ಸಂಖ್ಯೆ ಕಾಡ್ತಿತ್ತು. ಸೊ ಇದೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೀವಿ. ಸೊ ಇದನ್ನು ಮುಂದುವರಿಸೋ ಆಲೋಚನೆ ಇದೆ, ಮುಂದುವರಿಸೋ ಪ್ರಯತ್ನ ಇದೆ. ಕರ್ನಾಟಕದ ಮೆಡಿಕಲ್ ಎಂಟ್ರೆನ್ಸ್ ಪ್ರಿಪ್ರೇಷನ್ ಒಂದು ರೆವಲ್ಯೂಷನ್ ಮಾಡೋ ಬಯಕೆ ಇದೆ, ಒಂದು ಆಸೆ ಇದೆ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕಷ್ಟೇ. ಸೊ ನಂತರದ ದಿನಗಳಲ್ಲಿ ಈ ಕ್ಲಾಸ್ನ ಮತ್ತಷ್ಟು ಎಫೆಕ್ಟಿವ್ ಆಗಿ ತರೋ ಪ್ರಯತ್ನ ಪಡ್ತೇವೆ. ಎನಿಯೋ ಫಸ್ಟ್ ಕ್ಲಾಸ್ ಇಷ್ಟ ಆಯಿತು ಅನಿಸುತ್ತೆ. ನಿಮಗೆ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಅಭಿಪ್ರಾಯ ಹೇಳ್ಬೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.